ಇನ್ನು ಪವನ್ ತೋಡಿದಂತ ಹನಿ ಟ್ರ್ಯಾಪ್ಗೆ ಬಿದ್ದು ಪ್ರಾಣ ಬಿಟ್ನ ರೇಣುಕಾಸ್ವಾಮಿ ಅನ್ನುವಂತ ಪ್ರಶ್ನೆ ಕೂಡ ಈಗ ಶುರುವಾಗಿದೆ. ಸಲುಗೆಯಿಂದ ಚಾಟ್ ಮಾಡ್ತಾರೆ ರೇಣುಕಾಸ್ವಾಮಿಗೆ ಪವಿತ್ರ ಗಾಳ ಹಾಕಿರುವಂತದ್ದು. ಸಲಿಗೆಯಿಂದ ಚಾಟ್ ಮಾಡ್ತಾ ಇದ್ದಂತೆ ರೇಣುಕಾಸ್ವಾಮಿ ತನ್ನ ಡೀಟೇಲ್ಸ್ ಕೊಟ್ಟಿದ್ದಾನೆ. ಅಶ್ಲೀಲ ಸಂದೇಶ ಕಳಿಸಿ ಸ್ವವಿವರವನ್ನು ನೀಡಿ ಟ್ರ್ಯಾಪ್ ಆದ್ನ ರೇಣುಕಾಸ್ವಾಮಿ ಅನ್ನುವಂತ ಪ್ರಶ್ನೆ ಕೂಡ ಇದೆ. ಹೆಸರು, ವಿಳಾಸ, ಕೆಲಸ ಮಾಡುವಂತ ಜಾಗ ಮತ್ತೆ ಮೊಬೈಲ್ ನಂಬರ್ ಅನ್ನ ಕೂಡ ಸಂತ್ರಸ್ತ ಕೊಟ್ಟಿದ್ದ. ಮೃತ ರೇಣುಕಾಸ್ವಾಮಿ ಏನಿದ್ದಾನೆ ಆತನನ್ನ ಹನಿ ಟ್ರ್ಯಾಪ್ಗೆ ಒಳಗು ಮಾಡಲಾಗಿತ್ತು. ಅಂದ್ರೆ ಹನಿ ಟ್ರ್ಯಾಪ್ಗೆ ಕೆಡವಲಾಗಿತ್ತು. ಆ ಮೂಲಕ ಅಂದ್ರೆ ಸಲಿಗೆಯಿಂದ ಮೊದಲು ಚಾಟ್ ಮಾಡೋದು, ಆತನ ನಿಜವಾದ ಹೆಸರು ಇರ್ಬೋದು, ಮತ್ತೆ ವಿಳಾಸ ಇರ್ಬೋದು, ಮೊಬೈಲ್ ನಂಬರ್, ಕೆಲಸ ಮಾಡ್ತಿದ್ದಂತ ಜಾಗವನ್ನ ತಿಳ್ಕೊಂಡಿದ್ದಾರೆ. ಸಲಿಗೆಯಿಂದ ಚಾಟ್ ಮಾಡುವಂತ ಸಂದರ್ಭದಲ್ಲಿ ಪವಿತ್ರ ಹೆಸರಲ್ಲಿ ತೋಡಿದಂತ ಹಳ್ಳಕ್ಕೆ ಬಿದ್ದು ಹತನಾದ ರೇಣುಕಾಸ್ವಾಮಿ ಅನ್ನುವಂಥದ್ದು. ಅಂದ್ರೆ ಚಾಟ್ ಮಾಡ್ತಾ ಇದ್ದಿದ್ದು ಪವಿತ್ರನ ಅಥವಾ ಪವಿತ್ರ ಜೊತೆಗಿದ್ದಂತಹ ವಿನಯ್ ಅಥವಾ ಪವನ ಅನ್ನುವಂಥ ಪ್ರಶ್ನೆ ಕೂಡ ಇದೆ. ಅದರ ಜೊತೆಗೆ ನಿಜವಾಗ್ಲೂ ಕೂಡ ಚಾಟ್ ಮಾಡುವಂತ ಸಂದರ್ಭದಲ್ಲಿ ಸಲಿಗೆಯಿಂದ ಚಾಟ್ ಮಾಡಿ, ಅಂದ್ರೆ ಸಲಿಗೆಯಿಂದ ಚಾಟ್ ಮಾಡುವಂತ ಸಂದರ್ಭದಲ್ಲಿ ನಿಮ್ಮ ಊರು ಯಾವುದು, ಎಲ್ಲಿ ಕೆಲಸ ಮಾಡ್ತೀರಾ, ವಿಳಾಸ ಏನು, ನಿಮ್ಮ ಮೊಬೈಲ್ ನಂಬರ್ ಕೊಡ್ಬೋದಾ, ಹೀಗೆಲ್ಲ ಒಂದಷ್ಟು ಡೀಟೇಲ್ಸ್ ಅನ್ನ ಕಲೆಕ್ಟ್ ಮಾಡಿಕೊಂಡು ಹಳ್ಳಕ್ಕೆ ಕೆಡವಿದ್ರಾ ರೇಣುಕಾಸ್ವಾಮಿನ, ಈ ರೀತಿ ಸ್ಕೆಚ್ ಹಾಕಿದ್ರ ಅನ್ನುವಂಥದ್ದು ಕೂಡ ಈಗ ಅನುಮಾನ ಹುಟ್ಕೊಂಡಿದೆ. ಸಲಿಗೆ ತಂದಂತ ಸಾವು. ಇನ್ಸ್ಟಾಗ್ರಾಮ್ನಲ್ಲಿ ಚಾಟ್ ಮಾಡ್ಕೊಂಡಿದ್ರು. ವಿಜಯಲಕ್ಷ್ಮಿ ವರ್ಸಸ್ ಪವಿತ್ರ ಗೌಡ ಜಗಳದಿಂದ ಈ ರೇಣುಕಾಸ್ವಾಮಿ ನೊಂದಿದ್ನಂತೆ. ಇವರಿಬ್ರು ಕೂಡ ವಿಜಯಲಕ್ಷ್ಮಿ ದರ್ಶನ್ ಚೆನ್ನಾಗಿರ್ಬೇಕು ಅಂತ ಅನ್ಕೊಂಡಿದ್ನಂತೆ. ರೆಡ್ಡಿ ಹೆಸರಿನ ನಕಲಿ ಇನ್ಸ್ಟಾಗ್ರಾಮ್ ಖಾತೆಯನ್ನ ರೇಣುಕಾಸ್ವಾಮಿ ಓಪನ್ ಮಾಡ್ಕೊಂಡಿದ್ದ. ಆ ಖಾತೆಯ ಮೂಲಕ ಅಂದ್ರೆ ರೇಣುಕಾಸ್ವಾಮಿ ಅನ್ನುವಂತ ಖಾತೆಯ ಮೂಲಕ ಅಲ್ಲ, ರೆಡ್ಡಿ ಅನ್ನುವಂತ ಫೇಕ್ ಅಕೌಂಟ್ ಮೂಲಕ ಪವಿತ್ರ ಗೌಡಗೆ ರೇಣುಕಾಸ್ವಾಮಿ ನಿಂದಿಸ್ತಾ ಇದ್ನಂತೆ, ಅಶ್ಲೀಲವಾಗಿ ಮೆಸೇಜ್ ಮಾಡ್ತಾ ಇದ್ನಂತೆ. ಗೌತಮ್ ಹೆಸರಲ್ಲಿ ಮತ್ತೊಂದು ಖಾತೆಯಲ್ಲಿ ಪವಿತ್ರ ಗೌಡಳಿಗೆ ಪ್ರೈವೇಟ್ ಮೆಸೇಜ್ ಅನ್ನ ಕೂಡ ಕಳಿಸಿದ್ದ ಅನ್ನುವಂಥದ್ದು ಮಾಹಿತಿ ಸದ್ಯಕ್ಕೆ ಲಭ್ಯ ಆಗಿರುವಂತದ್ದು. ಜೂನ್ 2ನೇ ತಾರೀಕು ತನ್ನ ಖಾಸಗಿ ಅಂಗಾಂಗದ ಫೋಟೋ ಕಳಿಸಿದ್ದಂತೆ. ಇಲ್ಲೇ ಶುರುವಾಗಿದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ದ್ವೇಷ ಇರ್ಬೋದು ಅಥವಾ ಜಗಳ ಇರ್ಬೋದು, ಈತನನ್ನ ಏನಾದ್ರೂ ಮಾಡ್ಲೇಬೇಕಲ್ಲ ಅನ್ನುವಂತ ಮಟ್ಟಕ್ಕೆ ತಲುಪಿದ್ದು. ಪವಿತ್ರಾಗೆ ಗೌತಮ್ ಹೆಸರಲ್ಲಿ ನಕಲಿ ಖಾತೆಯಲ್ಲಿ ಅಶ್ಲೀಲ ಫೋಟೋ ರವಾನೆ ಮಾಡಿದ್ದಕ್ಕೆ ಒಂದಷ್ಟು ದ್ವೇಷ ಅಲ್ಲಿಂದ ಶುರುವಾಗಿತ್ತು. ಇದರಿಂದ ಕೆರಳಿ ಸಹಾಯಕ ಪವನ್ ಬಳಿ ಪವಿತ್ರ ದೂರನ್ನ ಕೊಟ್ಟಿದ್ಲ. ಅಂತಂದ್ರೆ ಈ ರೀತಿಯಾಗಿ ಕೆಟ್ಟಾಗಿ ಮೆಸೇಜ್ ಮಾಡ್ತಾ ಇದ್ದಾನೆ ಒಬ್ನು ಅಂತೇಳಿ. ಈ ವಿಚಾರವನ್ನ ದರ್ಶನ್ಗೆ ಪವನ್ ತಿಳಿಸ್ತಾನೆ. ಸಲಿಗೆಯಿಂದ ಚಾಟ್ ಮಾಡಿದಾಗ ಪೂರ್ಣ ಸ್ವವಿವರವನ್ನ ರೇಣುಕಾಸ್ವಾಮಿ ನೀಡಿದ್ದಾನೆ. ಫೇಕ್ ಅಕೌಂಟ್ ನಲ್ಲಿ ಚಾಟ್ ಮಾಡ್ತಾ ಇದ್ದಿದ್ದು, ಸಲಿಗೆಯಿಂದ ಚಾಟ್ ಮಾಡ್ತಿದ್ದಾರಲ್ಲ ಹೇಗೂ ಅಂತೇಳಿ ಕೇಳಿದ ತಕ್ಷಣ ಹೆಸರು, ಮೊಬೈಲ್ ನಂಬರ್ ಸಮೇತ ಫುಲ್ ಡೀಟೇಲ್ ಕೊಟ್ಟಿದ್ದಾನೆ. ಆಗ ತಗ್ಲಾಕೊಂಡಿದ್ದಾನೆ. ಕೆಲಸ ಮಾಡ್ತಾ ಇರುವಂತ ಜಾಗದ ಬಗ್ಗೆ ಕೂಡ ಹೇಳಿದ್ದು, ಫಾರ್ಮಸಿಯಲ್ಲಿ ಕೆಲಸ ಮಾಡ್ತೀನಿ ಅಂತ. ತಾನು ಕೆಲಸ ಮಾಡ್ತಿದ್ದಂತ ಫಾರ್ಮಸಿಯ ಎದ್ರೆ ಫೋಟೋ ತೆಗೆದು ಕೂಡ ಕಳಿಸಿದ್ನಂತೆ, ನೋಡಿ ಇಂತಲ್ಲಿ ಕೆಲಸ ಮಾಡ್ತೀನಿ ನಾನು ಅಂತ. ಈ ವಿವರವನ್ನ ಫ್ಯಾನ್ಸ್ ಸಂಘದ ರಾಘವೇಂದ್ರಗೆ ದರ್ಶನ್ ಕೊಟ್ಟಿದ್ರಂತೆ. ಅಂದ್ರೆ ಚಿತ್ರದುರ್ಗದ ದರ್ಶನ್ ಅಭಿಮಾನಿ ಸಂಘದ ಜಿಲ್ಲಾಧ್ಯಕ್ಷ ರಾಘವೇಂದ್ರ ಏನಿದ್ದಾನೆ ಆತನಿಗೆ ಕಳಿಸ್ಕೊಳ್ಳಲಾಗಿತ್ತು. ಈತ ಯಾರು ನೋಡಪ್ಪ, ನಿಮ್ಮ ಊರಲ್ಲಿರುವಂತವನು ಅಶ್ಲೀಲವಾಗಿ ಮೆಸೇಜ್ ಮಾಡ್ತಿದ್ದಾನೆ ಅಂತ ಹೇಳಿದ್ರೋ ಬಿಟ್ಟರೋ ಗೊತ್ತಿಲ್ಲ, ಬಟ್ ಈತನ ಬಗ್ಗೆ ಡೀಟೇಲ್ಸ್ ಬೇಕು ಅಂತ ಅಪೋಲೋ ಫಾರ್ಮಸಿಗೆ ತೆರಳಿ ರೇಣುಕಾಸ್ವಾಮಿಯನ್ನ ಈ ರಾಘವೇಂದ್ರ ಪತ್ತೆ ಹಚ್ಚಿದ್ದ. ದರ್ಶನ್ಗೆ ಮಾಹಿತಿಯನ್ನ ಕೂಡ ಕೊಟ್ಟಿದ್ದ. ನಂತರ ಡಿ ಬಾಸ್ ನಿನ್ನನ್ನ ಮೀಟ್ ಮಾಡ್ಬೇಕಂತೆ ಬಾ ಅಂತ ರೇಣುಕಾಸ್ವಾಮಿಯನ್ನ ಕರ್ಕೊಂಡು ಹೋಗಿದ್ದು. ಅಪಹರಣ ಮಾಡೋದಕ್ಕೆ ಅಂತ ಮಾಡಿದಂತ ಕೆಡ್ಡ ಇದು. ಆಗ ಕೆಡ್ಡವನ್ನ ತೋಡಿದ್ರು. ಯಾವ ರೀತಿಯಾಗಿ ಅಂದ್ರೆ ಸಲಿಗೆಯಿಂದ ಇನ್ಸ್ಟಾಗ್ರಾಮ್ ಅಲ್ಲಿ ಚಾಟ್ ಮಾಡಿದ್ರು, ವಿವರಗಳನ್ನ ಪಡ್ಕೊಂಡ್ರು. ಅದಾದ ಬಳಿಕ ಚಿತ್ರದುರ್ಗದಲ್ಲೇ ಇರುವಂತಹ ಅಭಿಮಾನಿಗಳ, ದರ್ಶನ್ ಅಭಿಮಾನಿಗಳ ಸಂಘದ ಜಿಲ್ಲಾಧ್ಯಕ್ಷ ರಾಘವೇಂದ್ರಗೆ ಫಾರ್ವರ್ಡ್ ಮಾಡಿ ದರ್ಶನ್ ಅವನ ಬಗ್ಗೆ ಡೀಟೇಲ್ಸ್ ಏನಪ್ಪಾ ಕೊಡು, ಏನ್ ಕೆಲಸ ಮಾಡ್ತಿದ್ದಾನೆ, ಆತನ ಕರ್ಕೊಂಡ್ ಬಾ ಹೇಳಿದ್ದು. ಅದಾದ ಬಳಿಕ ರಾಘವೇಂದ್ರ ಈ ಅಪಹರಣ ಮಾಡೋದಕ್ಕೆ ಅಂತ ಒಂದಷ್ಟು ಪ್ಲಾನ್ ಮಾಡಿಕೊಂಡು ಈ ಚಳ್ಳಕೆರೆ ಗೇಟ್ ಏನಿದೆ ಆ ಬಳಿ ಕಿಡ್ನಾಪ್ ಮಾಡಿಕೊಂಡು ಅವರ ಪ್ಲಾನ್ ಅನ್ನ ಅಲ್ಲಿಂದ ಎಕ್ಸಿಕ್ಯೂಟ್ ಮಾಡ್ತಾ ಹೋಗ್ತಾರೆ. ಅಲ್ಲಿಂದ ಶುರುವಾಗಿದ್ದು ಅಂದ್ರೆ ಹೇಗೆ ರೇಣುಕಾಸ್ವಾಮಿಗೆ ಕೆಡ್ಡ ತೋಡಿದ್ರು ಅನ್ನುವಂತ ಡೀಟೇಲ್ಸ್ ಇದು.